ಯಾರಲ್ಲಿ ಬೊಬ್ಬೆ ಹಾಕೋದು? ಎಕ್ಸಾಮ್ ಹತ್ರ ಬಂತು, ನಿಮಗೆ ಓದಬೇಕಂತ ಒಂದು ತಲೆಯಲ್ಲಿಲ್ಲಲ್ಲ. ಮತ್ತೆ ನಾಳ್ದು ಎಕ್ಸಾಮ್ ಹಾಲ್ಗೆ ಬಂದುಬಿಟ್ಟು ಅದು ಡೌಟು ಇದು ಡೌಟು ಅಂತ ಕೇಳಿ. ಈಗ ಯಾವುದು ಕೂಡ ತಲೆಗೆ ಹಾಕ್ಕೊಳ್ಬೇಡಿ, ಆಯಿತಾ? ಟೀಚರ್ ಅವನು ನನಗೆ ಸಿಮೆಂಟ್ ಕವಿತಾ ಅಂತ ಕರೆಯುವುದು ಟೀಚರ್. ಪಿಂಕು ನನಗೆ ಸಿಮೆಂಟ್ ಕವಿತಾ ಅಂತ ಕರೆಯುವುದು ನೋಡಿ ಟೀಚರ್. ಹೌದಾ? ಎಂತಕ್ಕ? ಯಾರದು? ಪ್ರವೀಣ? ಎಂತಕ್ಕ ಹಾಗೆ ಹೇಳುದು? ಅದು ಅದು ಟೀಚರ್, ನನ್ನ ಅಪ್ಪ ಮೇಸ್ತ್ರಿ ಕೆಲಸಕ್ಕೆ ಹೋಗುದು, ಅದಕ್ಕೆ ಅವನು ನನಗೆ ಸಿಮೆಂಟ್ ಅಂತ ಹೇಳುದು, ಸಿಮೆಂಟ್ ಕವಿತಾ ಅಂತ ಕರೆಯುವುದು ನೋಡಿ ಟೀಚರ್. ಅವಳು ಮತ್ತೆ ನನಗೆ ಲೈಟ್ ಕಂಬ ರಿಂಕು ಅಂತ ಹೇಳುದು ಟೀಚರ್. ನಾನು ಅದಕ್ಕೆ ಅವಳಿಗೆ ಸಿಮೆಂಟ್ ಕವಿತಾ ಅಂತ ಹೇಳಿದ್ದು, ಅವಳು ನನಗೆ ಲೈಟ್ ಕಂಬ ಅಂತ ಕರೆಯುವುದು ನೋಡಿ ಟೀಚರ್. ಹೌದನಾ? ಕವಿತಾ, ನೀನು ನೋಡುವಾಗಿಲ್ಲ, ಭಾರಿ ಹುಷಾರಿದ್ದಿ. ಎಂತಕ್ಕ ಅವನಿಗೆ ಲೈಟ್ ಕಂಬ ರಿಂಕು ಅಂತ ಕರೆಯೋದು? ನೀನು ಬರೀ ಇದೇ ಮಾಡಾಯ್ತಾ? ಮತ್ತೆ ನಾಳೆ ಪೇಪರಲ್ಲಿ ಒಂದು ಅಕ್ಷರ ನಿನಗೆ ಬರೀಲಿಕ್ಕೆ ಬರುವುದಿಲ್ಲ. ಈಗ ಲೈಟ್ ಕಂಬ ಅಂತೆ ಅದಂತೆ, ಎಂತಕ್ಕ ಹಾಗೆ ಕರೆಯೋದು? ಟೀಚರ್, ಅದು ನನ್ನ ಮಾವ ಇದು ಲೈಟ್ ಇದ್ದೆಲ್ಲ ಕೆಲಸ ಮಾಡುದು, ಅವರದು ಇದು ಸೌಂಡ್ಸ್ ಎಲ್ಲ ಉಂಟು, ಸೌಂಡ್ಸ್ ಮತ್ತೆ ಲೈಟ್ಸ್ ಎಲ್ಲ ಉಂಟು, ಅದಕ್ಕೆ ಅವಳು ನನಗೆ ಹಾಗೆ ಕರೆಯುವುದು. ಮೊದಲು ಅವಳೇ ಕರೆದದ್ದು, ಆಮೇಲೆ ನಾನು ಕರೆದದ್ದು. ನಂದು ತಪ್ಪಿಲ್ಲ ಟೀಚರ್, ನಾನು ಸುಮ್ಮನೆ ಇದ್ದೆ. ಎಂಥ ಅವಸ್ಥೆಯ ನಿಂದು ಅಕ್ಕ ಒಬ್ಳಿದ್ಲು, ಎಷ್ಟು ಚೆನ್ನಾಗಿ ಓದ್ತಿದ್ಲು ಗೊತ್ತಾ? ಅವಳು ಕ್ಲಾಸಿಗೆ ಟಾಪರ್ ಆಗಿದ್ಲು. ನೀನು ಇದ್ದಿ ಸುಮ್ಮನೆ ವೇಸ್ಟ್. ಒಂದು ತಲೆ ಸೀಳಿದ್ರೆ 2 ಅಕ್ಷರ ಇಲ್ಲ. ನಿಮ್ದು ಇದೇ ಆಯಿತು. ನೀನು ಸ್ಕೂಲಿಗೆ ಬರುವುದೇ ಅಪರೂಪ, ಬಂದಾಗ ನಿಂದು ಇದೇ ಹಣೆ ಬರ. ಹೌದು ಟೀಚರ್, ನೀವು ಹೇಳ್ತೀರಿ ನಿಮ್ಮ ಅಕ್ಕ ಇದ್ಲು ಅಂತ. ಅವಳು ಹೇಗೆ ಅಷ್ಟು ಹುಷಾರಾದದ್ದು ನಿಮ್ಗೆ ಗೊತ್ತುಂಟಾ? ಅವಳು ಪಾಪ ಓದ್ಲಿ ಅಂತ ಮನೆ ಕೆಲಸ ಎಲ್ಲ ನಾನೇ ಮಾಡುದು, ಅವಳಿಗೆ ಬರೀ ಓದ್ಲಿಕ್ಕೆ ಅಷ್ಟೇ. ಅವಳಿಗೆ ಮತ್ತೆಂತ ಕೆಲಸ ಇಲ್ಲ ಟೀಚರ್, ಎಲ್ಲ ಕೆಲಸ ನಾನೇ ಮಾಡುದು. ಪಾಪ ಓದುವವರಾದ್ರೂ ಓದ್ಲಿ ಅಲ್ಲ, ನನಗೆ ಅದರಲ್ಲೆಲ್ಲ ಇಂಟ್ರೆಸ್ಟೇ ಇಲ್ಲ. ಸುಮ್ಮನೆ ನಾನು ನಿಮ್ಗೆ ಹೇಳಿದ್ದೇನಲ್ಲ, ನಾನು ದೊಡ್ಡವನಾದ್ಮೇಲೆ ಟಿಲ್ಲರ್ ಇಟ್ಕೊಂಡು ಹೋಗುದು, ಇದೆಲ್ಲ ಎಂತ ಸುಮ್ಮನೆ ಟೈಮ್ ಪಾಸಿಗೆ ಬರುದು ಟೀಚರ್. ಹೌದೌದು ನೋಡಿ ಮಕ್ಕಳೇ, ನಿಮಗೆ ಈಗ ಅರ್ಥ ಆಗುವುದಿಲ್ಲ. ನೀವು ದೊಡ್ಡವರಾದ್ಮೇಲೆ ನಿಮಗೆಲ್ಲ ಗೊತ್ತಾಗ್ತದೆ, ಜವಾಬ್ದಾರಿ ಬಂದ ಮೇಲೆ ಎಲ್ಲ ಗೊತ್ತಾಗ್ತದೆ. ಈಗ ಓದುವ ಪ್ರಾಯದಲ್ಲಿ ಓದಿರಾ, ಒಂದು ಸ್ವಲ್ಪ ಕಷ್ಟಪಡಿ, ಆಮೇಲೆ ಫುಲ್ಲು ಖುಷಿಯಾಗಿರ್ಬೋದು. ಈಗ ಕಷ್ಟಪಡುವ ಸಮಯ ಮಕ್ಕಳೇ, ಆಮೇಲೆ ಏನು ಚಿಂತಿಸಿ ಫಲವಿಲ್ಲ. ಈಗ ನೀವು ಓದಿ ಪರೀಕ್ಷೆಗೆ ಚೆನ್ನಾಗಿ ಬರೆಯಿರಿ, ಏನಾದರೂ ಡೌಟ್ ಇದ್ದರೆ ಕೇಳಿ. ಮತ್ತು ಅಪ್ಪನಿಗೆಲ್ಲ ಬೈಯುವುದು ಅಲ್ಲ ಮಕ್ಕಳೇ, ಅವರ ಅಪ್ಪನ ಹೆಸರು ಇರುವುದು, ಇವರ ಅಪ್ಪನ ಹೆಸರು ಹೇಳೋದು ಅದೆಲ್ಲ ಸರಿ ಅಲ್ಲ ನೋಡಿ, ಆಯಿತಾ?